ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೋಟೆಲ್ಗಳಲ್ಲಿ ಇಡ್ಲಿ, ಮಸಾಲೆ ದೋಸೆ ನಂತರ ನೆಕ್ಸ್ಟ್ ಡಿಮಾಂಡಲ್ಲಿ ಇರುವಂತಹ ಒಂದು ಫೇಮಸ್ ತಿಂಡಿ ಸೆಟ್ ದೋಸೆಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹೊರಗೆ ಕ್ರಿಸ್ಪ್ ಆಗಿ ಕೆಂಪಗಾಗಿ ಒಳಗೆ ಹತ್ತಿಯಷ್ಟೇ ಮೃದುವಾದ ಈ ಸೆಟ್ ದೋಸೆ ಬನ್ನಂತೆ ಸಾಫ್ಟ್ ಆಗಿರ್ತದೆ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗಿ ಹೋಗುವಂತಹ ಒಂದು ಅದ್ಭುತ ರುಚಿಯ ಈ ಸೆಟ್ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ, ಸಾಗು ಹಾಗೂ ಬಿಸಿ ಬಿಸಿ ಟೀ ಇದ್ರಂತೂ ಬೆಳಗಿನ ಉಪಹಾರ ರುಚಿಯಾದ ಹಾಗೂ ಒಂದು ಕಂಫರ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹೋಟೆಲ್ನಷ್ಟೇ ರುಚಿಯಾದ ಸೆಟ್ ದೋಸೆಯನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದೋಸೆಗೆ ಕೆಲವು ಸಾಮಗ್ರಿಗಳನ್ನು ನೆನೆಸಲು ಹಾಕ್ತಾ ಇದ್ದೇನೆ. ಈ ದೋಸೆಗೆ ಇದೆಯಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇಲ್ಲಿ ಈ ಕಪ್ ಅಳತೆಯಲ್ಲಿ ಒಂದು 4 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಗೆ ಸೇರಿಸೋಣ. ನೀವು ರೇಷನ್ ರೈಸನ್ನು ಬಳಸ್ಬೋದು ಅಥವಾ ಯಾವುದೇ ವೈಟ್ ರೈಸನ್ನು ಸೇರಿಸ್ಬೋದು. ಈಗ ಅದೇ ಕಪ್ ಅಳತೆಯಲ್ಲಿ ಒಂದು 3/4 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸಹ ಸೇರಿಸ್ತಾ ಇದ್ದೇನೆ. 3/4 ಸ್ಪೂನಷ್ಟು ಮೆಂತೆಕಾಳು ಇವಿಷ್ಟನ್ನು ಸೇರಿಸಿ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸನ್ನು ಒಂದು 3ರಿಂದ 4 ಸಲ ನೀರು ಹಾಕಿ ತೊಳೆದು ಸ್ವಚ್ಛವಾದ ನೀರಲ್ಲಿ ನೆನೆಸೋಣ. ಈಗ ನೋಡಿ, ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ತೆಳು ಅವಲಕ್ಕಿಯನ್ನು ರುಬ್ಬುವ ಒಂದು ಅರ್ಧ ಗಂಟೆ ಮೊದಲು ನಾವು ಇದನ್ನು ಸ್ವಚ್ಛ ಮಾಡಿ ಅಂದರೆ ನೀರಿಂದ ತೊಳೆದು ನೆನೆಸಲಿಕ್ಕೆ ಹಾಕಬೇಕು. ಈ ಅಕ್ಕಿ ಹಾಗೂ ಬೇಳೆ ಇದೆಯಲ್ಲ ಒಂದು ಸಾಧಾರಣ 5ರಿಂದ 6 ಗಂಟೆಗಳ ಕಾಲ ನೆನೆಬೇಕು. ಇದನ್ನಿಲ್ಲಿ ಮುಚ್ಚಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ, ಕರೆಕ್ಟಾಗಿ ಒಂದು 6 ಗಂಟೆ ಕಳೆದಿದೆ. ನೆನೆಸಿದ ಇಂಗ್ರೀಡಿಯೆಂಟ್ಸ್ ನೋಡಿ ಚೆನ್ನಾಗಿ ನೆನೆದಿದೆ ಕೂಡ. ಈಗ ಇದರ ನೀರನ್ನು ಬಸಿದು ತೆಗೆಯೋಣ. ಈ ನೆನೆಸಿದ ಪೋವಾವನ್ನು ಅಕ್ಕಿ ಬೇಳೆ ಜೊತೆಗೆ ಸೇರಿಸಬೇಕು ಹಾಗೂ ಇದನ್ನು ಒಟ್ಟಾಗಿ ನಾವು ರುಬ್ಬಬೇಕು. ನೀವಿದನ್ನು ಮಿಕ್ಸಿ ಜಾರಲ್ಲಿ ರುಬ್ಬೋದು. ನಾನಿದನ್ನಿಲ್ಲಿ ಗ್ರೈಂಡ್ರಲ್ಲಿ ರುಬ್ಬಿ ತರ್ತಾ ಇದ್ದೇನೆ. ಇಲ್ಲಿ ರುಬ್ಬಿದ್ದು ಆಗಿದೆ. ಹಿಟ್ಟು ನೋಡಿ ಒಂದು ಪಾತ್ರೆಗೆ ಇಲ್ಲಿ ಸೇರಿಸಿಟ್ಟಿದ್ದೇನೆ. ಹಿಟ್ಟು ಇದೆಯಲ್ಲ ತುಂಬ ಗಟ್ಟಿಯಾಗಿರಬಾರ್ದು. ಈಗ ನೋಡಿ, ಸ್ವಚ್ಛವಾದ ಕೈಯಿಂದ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ 3-4 ನಿಮಿಷ ಹಿಟ್ಟನ್ನು ಮಿಕ್ಸ್ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಹುದುಗಿ ದೋಸೆ ಬಂದ ರೀತಿ ಆಗ್ತದೆ, ಅಂದರೆ ಸ್ಪಾಂಜ್ ಥರ ಬರ್ತದೆ. ಈ ಟಿಪ್ಸನ್ನು ಅಗತ್ಯವಾಗಿ ಫಾಲೋ ಮಾಡಬೇಕು. ಈಗ ಹಿಟ್ಟಿಗೆ ಪ್ಲೇಟನ್ನು ಮುಚ್ಚಿ ಓವರ್ನೈಟ್ ಹುದುಗಿಸೋಣ. ನೆಕ್ಸ್ಟ್ ಡೇ ನೋಡಿ, ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಅರ್ಧದಷ್ಟಿದ್ದ ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅಗತ್ಯಕ್ಕೆ ಬೇಕಾದಷ್ಟೇ ಹಿಟ್ಟನ್ನು, ಅಂದರೆ ನಾವು ಎಷ್ಟು ದೋಸೆ ಮಾಡ್ತೇವೆ ನೋಡಿ ಅಷ್ಟು ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸಬೇಕು. ರುಚಿಗೆ ಉಪ್ಪು, 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಸಕ್ಕರೆ ಇದೆಯಲ್ಲ ಕಂಪ್ಲೀಟ್ ಆಪ್ಷನಲ್, ಆದರೆ ಸಕ್ಕರೆ ಸೇರಿಸುವುದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗೂ ದೋಸೆ ಕೂಡ ಕೆಂಪಗಾಗಿ ಬರ್ತದೆ. ಹಿಟ್ಟಿನ ಫೈನಲ್ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ಈಗ ದೋಸೆ ಕಾವಲಿಯನ್ನು ಇಲ್ಲಿ ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ನೀರುಳ್ಳಿ ಬಿಲ್ಲೆಯನ್ನು ಎಣ್ಣೆಯಲ್ಲಿ ಅದ್ದಿ ಕಾವಲಿಗೆ ಒರೆಸಿಟ್ಟುಕೊಳ್ಳೋಣ. 1 ಸೌಟಷ್ಟು ಹಿಟ್ಟನ್ನು ಕಾದ ಕಾವಲಿಯಲ್ಲಿ ಸೇರಿಸಬೇಕು. ಇದನ್ನು ಸ್ಪ್ರೆಡ್ ಮಾಡಬಾರ್ದು, ಜಸ್ಟ್ ಇದನ್ನು ಪೋರ್ ಮಾಡಿದರೆ ಸಾಕು. ಈಗ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಹದವಾದ ಉರಿಯಲ್ಲಿ ಇದನ್ನು ಕಾಯಿಸಬೇಕು. ನೋಡಿ, ದೋಸೆಗೆ ಮೆಲ್ಲನೆ ರಂಧ್ರಗಳು ಬರಲು ಪ್ರಾರಂಭವಾಗಿದೆ. ಈಗ ದೋಸೆಯ ಮೇಲೆ ಹಾಗೂ ದೋಸೆಯ ಸುತ್ತಲೂ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸೋಣ. ಮೇಲಿನ ಹಿಟ್ಟು ಡ್ರೈ ಆಗುವವರೆಗೆ ಕಾಯಬೇಕಾಗಿಲ್ಲ. ದೋಸೆ ಕಾವಲಿಯಿಂದ ಎದ್ದು ಬರುವಾಗ ಇದನ್ನು ಕವಚಿ ಹಾಕಬೇಕು. ಪುನಃ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ ಹಾಗೂ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕೆಂಪಗೆ ಕಾಯಿಸಬೇಕು. 2 ಬದಿ ನೋಡಿ ಈಗ ಚೆನ್ನಾಗಿ ಕಾದಿದೆ, ಕೆಂಪಗಾಗಿ ಬಂದಿದೆ ಕೂಡ. ಈಗ ದೋಸೆಯನ್ನು ಕಾವಲಿಯಿಂದ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ತಿಳಿತದೆ. ಇದೇ ರೀತಿ ನೆಕ್ಸ್ಟ್ ದೋಸೆಯನ್ನು ಹೊಯ್ದು ತೋರಿಸ್ತಾ ಇದ್ದೇನೆ. ದೋಸೆ ಹೊಯ್ದ ನಂತರ ದೋಸೆಯ ಮೇಲೆ ಎಣ್ಣೆ ಸೇರಿಸಿ ಇದನ್ನು ಮಗಚಿ ಮತ್ತೊಂದು ಬದಿ ಸಹ ಕಾಯಿಸೋಣ. 2 ಬದಿ ಚೆನ್ನಾಗಿ ಕಾದ ದೋಸೆಯನ್ನು ಈಗ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಸೇರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ ಕೂಡ, ಸ್ಪಾಂಜ್ ಥರ ಬಂದಿದೆ. ಇದಕ್ಕೆ ಈನೋ ಆಗಲಿ ಅಡುಗೆ ಸೋಡಾ ಆಗಲಿ ಏನೂ ಬಳಸಿಲ್ಲ.
ಬಹಳ ಕಡಿಮೆ ಇಂಗ್ರೀಡಿಯೆಂಟ್ ಸೇರಿಸಿ ಈ ದೋಸೆಯನ್ನು ಮಾಡಿದ್ದೇನೆ. ಈ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಹಾಗೂ ವೆಜಿಟೇಬಲ್ ಸಾಗು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾದ ಈ ದೋಸೆ, ಚಟ್ನಿ, ಸಾಗು ಜೊತೆಗೆ 1 ಕಪ್ ಟೀ ಇದ್ರಂತೂ ಹೋಟೆಲನ್ನು ಮರೆತು ಬಿಡ್ತೀರ, ಅಷ್ಟು ಟೇಸ್ಟಿ ಆಗ್ತದೆ. ತಳಭಾಗದಿಂದ ಬ್ರೌನ್ ಆಗಿ ಮೇಲೆ ಕೆಂಪಗಾಗಿ ತುಂಬ ಸ್ಪಾಂಜ್ ಥರ ಬರ್ತದೆ. ನೆಕ್ಸ್ಟ್ ಟೈಮ್ ನಿಮಗೆ ಸೆಟ್ ದೋಸೆ ತಿನ್ನಬೇಕಂತ ಮನಸ್ಸಾದರೆ ಹೋಟೆಲ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಇದೇ ರೀತಿ ಮನೆಯಲ್ಲಿ ನೀವು ಮಾಡಿ ಸವಿಬಹುದು. ಸೊ ಇವತ್ತಿನ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.